ಏರೋ ಶೋನಲ್ಲಿ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಘಟನಾ ಸ್ಥಳಕ್ಕೆ ರಕ್ಷಣಾ ಸಚಿವೆ ಭೇಟಿಯನ್ನ ನೀಡಿದ್ರು. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದಿದ್ದಾರೆ ರಕ್ಷಣಾ ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್. ಏರೋ ಶೋನಲ್ಲಿ ಅಗ್ನಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ನಿನ್ನೆ 300ಕ್ಕೂ ಹೆಚ್ಚು ಕಾರುಗಳು ಅಗ್ನಿ ಅವಘಡದಲ್ಲಿ ಸುಟ್ಟು ಭಸ್ಮವಾಗಿದ್ವು. ಆ ಒಂದು ಸ್ಥಳಕ್ಕೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭೇಟಿಯನ್ನ ನೀಡಿದ್ರು. ನಂತರ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಯಾವ ರೀತಿಯಾಗಿ ಆಯ್ತು ಈ ಒಂದು ಘಟನೆ ಅನ್ನೋದ್ರ ಬಗ್ಗೆ. ನಿನ್ನೆಯ ಅವಘಡದಿಂದ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ರಕ್ಷಣಾ ಇಲಾಖೆ. ಇಂದು ಕೂಡ ಒಣ ಹುಲ್ಲಿನ ಜಾಗದಲ್ಲೇ ಕಾರ್ಗಳನ್ನ ಪಾರ್ಕಿಂಗ್ ಮಾಡಿಸಲಾಗಿದೆ. ನೂರಾರು ಕಾರುಗಳಿಗೆ ಅದೇ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಅಷ್ಟು ದೊಡ್ಡ ಅಗ್ನಿ ಅವಘಡ ಸಂಭವಿಸಿದ್ರೂ ಕೂಡ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ರಕ್ಷಣಾ ಇಲಾಖೆ. ಮತ್ತೆ ಅಗ್ನಿ ಅವಘಡ ಸಂಭವಿಸಿದ್ರೆ ಏನ್ ಗತಿ ಅನ್ನುವ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ ಅಲ್ಲಿರುವಂತಹ ಸಾರ್ವಜನಿಕರು. ಯಾಕೆಂದ್ರೆ ಒಣ ಹುಲ್ಲು ಇರುವಂತ ಹಿನ್ನೆಲೆಯಲ್ಲಿ ಮತ್ತೆ ಆ ರೀತಿಯಾದಂತ ಘಟನೆ ಆದ್ರೂ ಕೂಡ ಆಗಬಹುದು ಅನ್ನುವ ಭಯ ಅಲ್ಲಿ ಕಾಡ್ತಾ ಇರುವಂತದ್ದು. ಇಂದು ಇರೋದು ಒಂದೇ ಒಂದು ಅಗ್ನಿಶಾಮಕ ವಾಹನ ಮಾತ್ರ ಆ ಒಂದು ಜಾಗದಲ್ಲಿ. ವಾಯುನೆಲೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಇದು ಅನ್ನೋದು ಕಾಡ್ತಾ ಇರುವಂತ ಪ್ರಶ್ನೆ. ಇಷ್ಟೆಲ್ಲ ಆದ್ರೂ ಯಾಕೆ ಸುಮ್ಮನಿದ್ದಾರೆ, ಯಾವುದೇ ರೀತಿಯಾದಂತ ಮುಂಜಾಗ್ರತಾ ಕ್ರಮಗಳನ್ನೇ ಕೈಗೊಂಡಿಲ್ವಲ್ಲ ಅನ್ನುವ ಪ್ರಶ್ನೆ ಎದ್ದಿದೆ. ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಭಾನುವಾರ ರಜೆ ಆದ್ರಿಂದ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಏರೋ ಶೋಗೆ. ಸೊ ಹೀಗಾಗಿ ಸಾಕಷ್ಟು ಜನ ಬರ್ತಿದ್ರು ಕೂಡ ಮತ್ತೆ ಒಣ ಹುಲ್ಲಿನಲ್ಲೇ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಯಾವುದೇ ರೀತಿಯಾದಂತ ನೀರನ್ನು ಕೂಡ ಅಲ್ಲಿ ಸಿಂಪಡಿಸಿಲ್ಲ. ಸೊ ಹೀಗಾಗಿ ಮತ್ತೆ ಸ್ವಲ್ಪ ಕಿಡಿ ತಾಕಿದ್ರು ಕೂಡ ಅದೇ ರೀತಿಯಾದಂತ ಅಗ್ನಿ ಅವಘಡ ನಡೆದ್ರೂ ನಡೆಬಿಡುತ್ತೆ ಅನ್ನುವ ಭಯ ಅಲ್ಲಿರುವಂತ ಸಾರ್ವಜನಿಕರಿಗೆ ಕಾಡ್ತಾ ಇದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ಯಾಮ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ಯಾಮ್, ಇವತ್ತು ರಕ್ಷಣಾ ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಆ ಒಂದು ಘಟನೆ ನಡೆದ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಅಂತ? ಏನು ಮೊದಲಿಗೆ 9:30ಕ್ಕೆ ಕೇಂದ್ರ ರಕ್ಷಣಾ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಸ್ಥಳಕ್ಕೆ ಬರ್ತಾರೆ, ದುರ್ಘಟನಾ ಸ್ಥಳಕ್ಕೆ. ಆನಂತರ 10:30ರ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಿಲ್ಲ. ಇವತ್ತು ರಕ್ಷಣಾ ಸಚಿವರು ಘಟನೆ ನಡೆದಂತ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅಧಿಕಾರಿಗಳಿಂದ. ಯಾವ ರೀತಿಯಾಗಿ ಆಯ್ತು ಘಟನೆ ಅನ್ನೋದ್ರ ಬಗ್ಗೆ. ಇನ್ನು ಇಲ್ಲಿ ಪ್ರಮುಖವಾಗಿ ಗೇಟ್ ನಂಬರ್ 5 ನಲ್ಲಿ ಆದಂತಹ ಘಟನೆ ಬಗ್ಗೆ ವಿವರವನ್ನ ಪಡಿತಾ ಇದ್ದಾರೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಶ್ಯಾಮ್. ಎಸ್ ಶ್ಯಾಮ್, ಅವಾಗಲೇ ಮಾತಾಡ್ತಿದ್ರೆ ಹೇಳಿ. ಏನು ಇವತ್ತು ಬೆಳಿಗ್ಗೆ 9:30ಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ. ಅವರು 10 ಸಂದರ್ಭದಲ್ಲಿ ವಾಯುಪಡೆ ಅಧಿಕಾರಿಗಳು, ಅದೇ ರೀತಿ ಅಗ್ನಿಶಾಮಕ ಅಧಿಕಾರಿಗಳ ಹಿರಿಯ ಸ್ಥಳಕ್ಕೆ ಬಂದು ನಡೆಸಿದ್ರು. ದುರ್ಘಟನೆಗೆ ಕಾರಣ ಏನು ಅನ್ನೋ ಒಂದು ಮಾಹಿತಿಯನ್ನ ಕೂಡ ಪಡೆದ್ರು. ಆ ನಂತರ ಕೇವಲ ಒಂದು 10-15 ನಿಮಿಷಗಳ ಕಾಲ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಸ್ಥಳ ಪರಿಶೀಲನೆ ನಡೆಸಿ ಅಲ್ಲಿಂದ ಅವರು ತೆರಳಿದ್ರು. ಮತ್ತೊಂದು ಕಡೆ ನಿನ್ನೆ ಏನು ದುರ್ಘಟನೆ ನಡೆದಂತ ಸ್ಥಳ ಏನಿತ್ತು, ಗೇಟ್ ನಂಬರ್ 5 ಮತ್ತೆ ಗೇಟ್ ನಂಬರ್ 6 ಮಧ್ಯದಲ್ಲಿ ಆ ಪಾರ್ಕಿಂಗ್ ಸ್ಥಳದಲ್ಲಿ ದುರ್ಘಟನೆ ನಡೆದಂತ ಸ್ಥಳದ ಪಕ್ಕದಲ್ಲೇ ಮತ್ತೆ ಈಗ ಇವತ್ತು ಏನು ಏರ್ ಶೋಕ್ ಬಂದಂತವರು ಕಾರ್ ನಿಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲ 1-2 ಅಗ್ನಿಶಾಮಕ ವಾಹನಗಳು ಮತ್ತೆ ಅದೇ ರೀತಿ ದ್ವಿಚಕ್ರ ವಾಹನದಲ್ಲಿ ಒಂದು ಅಗ್ನಿಶಾಮಕ ಸಿಬ್ಬಂದಿ ಅವರು ಈ ಒಂದು ತಮ್ಮ ಎಕ್ವಿಪ್ಮೆಂಟ್ ಜೊತೆಗೆ ಇದ್ದಾರೆ. ಆದ್ರೆ ನಿನ್ನೆಗಿಂತ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಗಳು ಕೂಡ ಬಂದಿದೆ. ಓಕೆ, ಥ್ಯಾಂಕ್ ಯು ಶ್ಯಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ.